ನಿನ್ನೆ ದಿನ ಕೂಷ್ಮಾಂಡ ದೇವಿ ಗರ್ಭವತಿಯಾಗಿರ್ತಾಳೆ ಅಂತ ನೋಡಿದ್ವಿ ಅಲ್ಲ. ಆ ಮಗುವಿನ ತಾಪ ಅಥವಾ ಶಿವನ ಶಕ್ತಿಯ ತಾಪ ತಾಳಲಾರದೆ ಮಗು ಜಾರಿ ಹೋಗುತ್ತೆ. ಆಗ ಬೆಂಕಿಯ ರೂಪದಲ್ಲಿ ಅಗ್ನಿ ಬಂದು ಅದನ್ನು ಹಿಡ್ಕೊಳ್ತಾನೆ. ಅಗ್ನಿಗೂ ಕೂಡ ಆ ತಾಪ ತಡೆಯೋಕ್ಕಾಗದೆ ಗಂಗಾ ನದಿಯಲ್ಲಿ ಹಾಕ್ಬಿಡ್ತಾನೆ. ಆಗ ಗಂಗಾ ನದಿಯಲ್ಲಿ ಬಿದ್ದಾಗ 6 ಭಾಗಗಳಾಗಿ ಅದು ಒಡೆದು ಹೋಗುತ್ತೆ. ಅಲ್ಲಿಗೆ 6 ಜನ ಕೃತಿಕೆಯರು ಬರ್ತಾರೆ. ಆ ಮಗುನ ಎತ್ತಿ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಇರ್ತಾರೆ. ಇದನ್ನು ನೋಡಿದ ಪಾರ್ವತಿ ದೇವಿಗೆ ತನ್ನೊಳಗಿರೋ ತಾಯ್ತನ ಜಾಗೃತ ಆಗುತ್ತೆ. ಆಗ ಓಡಿ ಬಂದು ಆ ಮಕ್ಕಳನ್ನೆಲ್ಲ ಒಂದುಗೂಡಿಸಿ ಎತ್ಕೊಂಡಾಗ ಷಣ್ಮುಖ ಆಗ್ತಾನೆ. ಸ್ಕಂದ ಅಂತ ಕೂಡ ಕರೀತಾರೆ. ಆ ಎತ್ಕೊಂಡು ಮಗುನ ತೊಡೆ ಮೇಲೆ ಕೂರಿಸ್ಕೊಂಡವಳೆ ಸ್ಕಂದ ಮಾತಾ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಪಾರ್ವತಿ ಅಥವಾ ಸ್ಕಂದ ಮಾತೆಯನ್ನ ಪೂಜೆ ಮಾಡುವಂತ ದಿನ ಇವತ್ತು. ನಮ್ಮೆಲ್ಲರೊಳಗಿರೋ ತಾಯ್ತನನ ಜಾಗೃತ ಮಾಡಿ ಇನ್ನಷ್ಟು ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ, ತ್ಯಾಗ ಇದೆಲ್ಲವನ್ನು ಇನ್ನಷ್ಟು ಕರುಣಿಸುವಂತ ತಾಯಿಯಲ್ಲಿ ಬೇಡ್ಕೊಳ್ಳೋ ಅಂತ ಒಂದು ದಿನ.